ನಮಸ್ಕಾರ. ಈ ಯಲ್ಲಾಪುರ ಡಿಜಿಟಲ್ ನ್ಯೂಸ್ಗೆ ಸ್ವಾಗತ. ವೀಕ್ಷಕರೇ, ವೈವಿಧ್ಯಮಯ ಸುದ್ದಿಗಳನ್ನು ನಿರಂತರವಾಗಿ ವೀಕ್ಷಿಸಲು ಈ ಯಲ್ಲಾಪುರ ಡಿಜಿಟಲ್ ನ್ಯೂಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಸುದ್ದಿ, ಜಾಹೀರಾತು, ಪ್ರಚಾರಕ್ಕಾಗಿ ನಮ್ಮನ್ನು ಸಂಪರ್ಕಿಸಿ. ನಿರಂತರವಾಗಿ ಸುರಿಯುತ್ತಿರುವ ಧಾರಾಕಾರ ಮಳೆಯಿಂದಾಗಿ ತಟ್ಟಿಹಳ್ಳ ಜಲಾಶಯವು ಭರ್ತಿಯಾಗಿದ್ದು, ಗುರುವಾರ ಜಲಾಶಯದಿಂದ 20,000 ಕ್ಯೂಸೆಕ್ಸ್ ನೀರನ್ನು ಯಾವುದೇ ಮುನ್ಸೂಚನೆ ಇಲ್ಲದೆ ಹೊರಬಿಡಲಾಗಿದೆ. ಜಲಾಶಯದಿಂದ ಮುನ್ಸೂಚನೆ ಇಲ್ಲದೆ ನೀರು ಹೊರಬಿಟ್ಟ ಹಿನ್ನೆಲೆಯಲ್ಲಿ ತಹಶೀಲ್ದಾರ್ ಅಶೋಕ್ ಭಟ್ ಅವರು ಯಲ್ಲಾಪುರ ತಾಲೂಕಿನ ಕಾರಕುಂಡಿ ಗ್ರಾಮಕ್ಕೆ ಕಂದಾಯ ಇಲಾಖೆಯ ಅಧಿಕಾರಿಗಳನ್ನು ಕಳುಹಿಸಿ ಜಲಾಶಯದ ನೀರಿನಿಂದ ಯಾವುದೇ ತೊಂದರೆಯಾಗದಂತೆ ಮುಂಜಾಗ್ರತೆ ವಹಿಸಿದ್ದರು. ಜಲಾಶಯದ ನೀರನ್ನು ಹೊರಬಿಟ್ಟ ವಿಷಯವನ್ನು ಕಾರಕುಂಡಿ ಗ್ರಾಮಸ್ಥರಿಗೆ ಕಂದಾಯ ಇಲಾಖೆಯ ಅಧಿಕಾರಿಗಳು ತಿಳಿಸಿದರು. ಇದೇ ಸಂದರ್ಭದಲ್ಲಿ ಕಾರಕುಂಡಿ ಹಳ್ಳದಲ್ಲಿ 15 ಮೀನುಗಾರರು ಮೀನನ್ನು ಹಿಡಿಯುತ್ತಿದ್ದರು. ಇದನ್ನು ಗಮನಿಸಿದ ಕಂದಾಯ ಇಲಾಖೆಯ ಅಧಿಕಾರಿಗಳು ನೀರು ಬಿಟ್ಟಿರುವ ವಿಷಯವನ್ನು ತಿಳಿಸಿ ಸುರಕ್ಷತೆಯ ಕ್ರಮವನ್ನು ಜರುಗಿಸಿದರು. ಇದರಿಂದಾಗಿ ಸಂಭವಿಸಬಹುದಾಗಿದ್ದ ಭಾರೀ ಅನಾಹುತವೊಂದು ತಪ್ಪಿದಂತಾಗಿದೆ. ನೀವೆಲ್ಲ ಬಂದಿದ್ದು ಗಿರಾಕಿ ಗರಿ ತಗೊಂಡ ನೀರು ಬಿಟ್ಟಾರ ಬನ್ನಿ. ತಟ್ಟಿಹಳ್ಳ ಜಲಾಶಯದಿಂದ ನೀರನ್ನು ಹೊರಬಿಟ್ಟ ಹಿನ್ನೆಲೆಯಲ್ಲಿ ಜಲಾಶಯದ ನೀರಿನಿಂದ ಬಾಧಿತವಾಗುವ ಯಲ್ಲಾಪುರ ತಾಲೂಕಿನ ಕಾರಕುಂಡಿ ಗ್ರಾಮಕ್ಕೆ ಶಾಸಕ ಶಿವರಾಮ್ ಹೆಬ್ಬಾರ್ ಅವರು ಗುರುವಾರ ಭೇಟಿ ನೀಡಿ ಸಾರ್ವಜನಿಕರೊಂದಿಗೆ ಚರ್ಚಿಸಿದರು. ಸೂಕ್ತ ಕ್ರಮ ಕೈಗೊಳ್ಳಲು ಅಧಿಕಾರಿಗಳಿಗೆ ಶಿವರಾಮ್ ಹೆಬ್ಬಾರ್ ಅವರು ಸೂಚನೆಯನ್ನು ನೀಡಿದರು. ಈಗ ಅರೇಂಜ್ಮೆಂಟ್ ಮಾಡ್ಕೊಡ್ತೇವೆ. ಅಲ್ಲಿ ತಾಟ್ವಾಡದಲ್ಲೂ ಸ್ವಲ್ಪ ನೀರು ಬರ್ತದೆ. ಇಲ್ಲಿ ಪ್ರಾಬ್ಲಮ್ ಆದರೆ ತಾಟ್ವಾಡದಲ್ಲಿ ಒಂದು ಸುಮಾರು ಒಂದು 8-10 ಮನೆ ಅಡಿಗೆ ಬರ್ತದೆ. ಅವ್ರನ್ನ ಅಲ್ಲಿ ಶಿಫ್ಟ್ ಮಾಡ್ತಾರೆ. ನಿನ್ನೆ ನಾನು 2 ಜನ ಗರ್ಭಿಣಿಯರಿದ್ದೆ, ಇಲ್ಲಿ 2 ಜನ ಬಾಳಂತಿಯರಿದ್ದೆ. ಅವ್ರು ಸರ್ ಈಗ GN ಭಟ್ ತಟ್ಟಿಗದ್ದೆ, ಈ ಯಲ್ಲಾಪುರ ಡಿಜಿಟಲ್ ನ್ಯೂಸ್, ಯಲ್ಲಾಪುರ. ಎಲ್ಲ ಬಗೆಯ ಕೃಷಿ ಯಂತ್ರೋಪಕರಣಗಳ ಮಾರಾಟ ಮತ್ತು ಸೇವೆಗಾಗಿ ಹಿಂದೆ ಸಂಪರ್ಕಿಸಿ. ರವೀಶ್ ಆಗ್ರೋ ಸೆಂಟರ್, ದೈಲ್ಮನೆ ಬಿಲ್ಡಿಂಗ್, KB ರಸ್ತೆ, ಯಲ್ಲಾಪುರ. ಸ್ಪರ್ಧಾತ್ಮಕ ದರ, ವಿಶ್ವಾಸಾರ್ಹ ಸೇವೆ.